ಸ್ನೇಹಿತರೆ, ಕನ್ನಡ ವರ್ಣಮಾಲೆಯಲ್ಲಿ ಬರೀ 48 ಅಕ್ಷರಗಳಿದೆ ಅನ್ಕೊಂಡಿದ್ದೀರಾ? ಇಲ್ಲ, ಇದರಲ್ಲಿ ಕೆಲವು ಗುಪ್ತ ಅಕ್ಷರಗಳಿದೆ, ಗುಪ್ತ ಸ್ವರಗಳಿದೆ. ಇದು ನಮ್ಮ ಮಕ್ಕಳಿಗೆ ಎಷ್ಟು ತೊಂದರೆ ಆಗತ್ತೆ ಗೊತ್ತಾ? ಇಲ್ಲಿ ನೋಡಿ, ಕನ್ನಡ ಸ್ವರಮಾಲೆಯನ್ನ ನಾವು ಹೇಳ್ಕೊಟ್ಟಾಗ ಅ ಇಂದ ಹಿಡಿದು ಅಹವರೆಗೆ ಹೇಳ್ಕೊಡ್ತೀವಿ. ಮುಂದೆ ಮಕ್ಕಳು ಇಂದ್ರ, ಉಂಗುರ, ಎಂಟು, ಒಂಟೆ ಈ ಎಲ್ಲ ಪದಗಳನ್ನ ಓದ್ಬೇಕಾರೆ ಇಂ, ಉಂ, ಎಂ, ಒಂ ಹಾಗೆ ಇನ್ನೂ ಹಲವಾರು ಸ್ವರಗಳು ಎಲ್ಲಿಂದ ಬಂತು, ಸ್ವರಮಾಲೆಯಲ್ಲಿ ಯಾಕಿಲ್ಲ? ವರ್ಣಮಾಲೆಯಲ್ಲಿ ಕೂಡ ಇಂ, ಉಂ, ಓಂ, ಎಂ ಈ ಯಾವುದೇ ಅಕ್ಷರಗಳು ಇಲ್ಲ, ಸ್ವರಗಳು ಇಲ್ಲ. ಮುಂದೆ ಮಕ್ಕಳು ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ಇದನ್ನ ನಾವು ಕ್ಲಾಸಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು? ಇದು ಯಾಕೆ ಹೀಗೆ ಅಂತ ತಿಳ್ಕೊಳ್ಬೇಕಾ? ಯೂಟ್ಯೂಬ್ ನಲ್ಲಿ ನನ್ನ ಫುಲ್ ವಿಡಿಯೋ ನೋಡಿ ನೀವು ನಿಮ್ಮ ತರಗತಿಯಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಡ್ಬೋದು.